ಓಂ ಶಾಂತಿ. ಸಮುದ್ರವನ್ನ ನಾವು ನೋಡಿದಾಗ ಅದರ ಮೇಲ್ನೋಟಕ್ಕೆ ಬರೀ ಅಲೆಗಳು ಕಾಣಿಸ್ತವೆ ಅಲ್ವಾ? ಹೌದು. ಆದರೆ ಅದರ ಆಳದಲ್ಲಿ ಮುತ್ತು, ರತ್ನ, ಹವಳಗಳ ಒಂದು ಇಡೀ ಪ್ರಪಂಚವೇ ಇರುತ್ತೆ. ಅದನ್ನ ನೋಡಬೇಕು ಅಂದ್ರೆ ನಾವು ಆಳಕ್ಕೆ ಇಳಿಲೇಬೇಕು. ಓಂ ಶಾಂತಿ. ನೀವು ಹೇಳಿದ್ದು ಬಹಳ ಬಹಳ ಸರಿ. ಜ್ಞಾನಸಾಗರದ ಅನುಭವವೂ ಹಾಗೆಯೇ. ಹೌದು. ಇಂದು ನಾವು ಅಂಥದ್ದೇ ಒಂದು ಜ್ಞಾನಸಾಗರದ ಆಳಕ್ಕೆ ಇಳಿತಿದ್ದೇವೆ. ನಮ್ಮ ಬಳಿ ಈಗ ಇರೋದು ಫೆಬ್ರವರಿ 1, 2026ರ ಮುರಳಿ. ಈ ಮುರಳಿಗಳು ಅಂದ್ರೆ ಆ ಜ್ಞಾನಸಾಗರದಿಂದ ತೆಗೆದ ಒಂದೊಂದು ಅಮೂಲ್ಯ ರತ್ನದ ಹಾಗೆ. ನಿಜ. ನಮ್ಮ ಇಂದಿನ ಕೆಲಸ ಕೇವಲ ಈ ರತ್ನಗಳನ್ನು ನೋಡೋದಲ್ಲ, ಅವುಗಳ ಹಿಂದಿನ ರಚನೆ, ಅವುಗಳ ಮಹತ್ವ ಮತ್ತೆ ಅವು ನಮ್ಮ ಚಿಂತನೆಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅಂತ ಆಳವಾಡಿ ಅರ್ಥ ಮಾಡ್ಕೊಳ್ಳೋದು. ಇಂದಿನ ಮುರಳಿಯ ಶೀರ್ಷಿಕೆಯಲ್ಲೇ ಒಂದು ದೊಡ್ಡ ಗುರಿ ಅಡಗಿದೆ ಅಲ್ವಾ? ಒಂದು ರಾಜ್ಯ, ಒಂದು ಧರ್ಮ, ಲಾ ಅಂಡ್ ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿ. ಖಂಡಿತ. ಇದು ಕೇವಲ ಒಂದು ಶೀರ್ಷಿಕೆಯಲ್ಲ, ಇದೊಂದು ಸಂಪೂರ್ಣ ನೀಲನಕ್ಷೆ ಅಂತಾನೆ ಹೇಳಬಹುದು. ಓಹೋ. ಇದು ಭವಿಷ್ಯದ ಸತ್ಯಯುಗದ ಬಗ್ಗೆ ಮಾತಾಡ್ತಾ ಇದ್ರೂ ಅದರ ಅಡಿಪಾಯವನ್ನ ವರ್ತಮಾನದಲ್ಲಿ ಅಂದ್ರೆ ನಮ್ಮ ಸ್ವಂತ ಮನಸ್ಸಿನೊಳಗೆ ಹೇಗೆ ಹಾಕಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಈ ಪರಿವರ್ತನೆಯ ಪ್ರಯಾಣವನ್ನ ಶುರು ಮಾಡೋಕ್ಕೆ ಈ ಜ್ಞಾನ ನೀಡುವ ಸಾಧನಗಳ ಬಗ್ಗೆ ಮೊದಲು ಚರ್ಚಿಸೋಣ. ಸರಿ. ಮುರಳಿಯಲ್ಲಿ ಬಾಬಾ ಅಂದ್ರೆ ಪರಮಾತ್ಮ ತಮ್ಮ ಮಕ್ಕಳಿಗೆ 3 ವಿಶೇಷ ಸಿಂಹಾಸನಗಳನ್ನ ನೀಡಿದ್ದೇನೆ ಅಂತ ಹೇಳ್ತಾರೆ. ಇದೊಂದು ಬಹಳ ಆಸಕ್ತಿಕರವಾದ ರೂಪಕ. ಹೌದು. ಇವು ಕೇವಲ ಪದಗಳಲ್ಲ, ಇವು ಶಕ್ತಿಯುತವಾದ ಮಾನಸಿಕ ಸ್ಥಿತಿಗಳು. ಮೊದಲನೆಯದು ಸ್ವರಾಜ್ಯ ಅಧಿಕಾರದ ಭ್ರುಕುಟಿ ಸಿಂಹಾಸನ. ಭ್ರುಕುಟಿಯನ್ನ ಆತ್ಮದ ಆಸನ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಈ ಸಿಂಹಾಸನದ ಮೇಲೆ ಕೂರೋದು ಅಂದ್ರೆ ನಮ್ಮ ಸಂಕಲ್ಪಗಳು, ಮಾತುಗಳು ಮತ್ತು ಕರ್ಮಗಳು ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿರೋದು. ನಾವು ನಮ್ಮ ಮನಸ್ಸಿನ ಮತ್ತು ದೇಹದ ರಾಜರಾಗಿರೋದು. ಹಾಗಾದ್ರೆ ಮೊದಲನೇ ಹೆಜ್ಜೆ ಆತ್ಮನಿಯಂತ್ರಣ ಅಥವಾ ಸ್ವಯಂ ಪ್ರಭುತ್ವ. ನಿಖರವಾಗಿ. ಇದು ಅನೇಕ ತತ್ವಶಾಸ್ತ್ರಗಳಲ್ಲಿ ಕಂಡುಬರುವ ಒಂದು ಮೂಲಭೂತ ಅಂಶ. ಸರಿ, ಇನ್ನು ಎರಡನೇ ಸಿಂಹಾಸನ ಯಾವುದು? ಎರಡನೆಯದು ನಮಗೊಂದು ಭಾವನಾತ್ಮಕ ಆಧಾರವನ್ನ ನೀಡುತ್ತೆ. ಅದನ್ನ ಬಾಪ್ದಾದಾರವರ ಹೃದಯ ಸಿಂಹಾಸನ ಅಂತ ಕರೀತಾರೆ. ಬಾಪ್ದಾದಾರವರ ಹೃದಯ ಸಿಂಹಾಸನ. ಹೌದು. ಅಂದ್ರೆ ನಾವು ದೈವಿಕ ಪ್ರೀತಿ ಮತ್ತು ರಕ್ಷಣೆಯ ಅಡಿಯಲ್ಲಿ ಸದಾ ಸುರಕ್ಷಿತವಾಗಿದ್ದೇವೆ ಅನ್ನೋ ಅರಿವು. ಇದು ಕುತೂಹಲಕಾರಿ. ಅಂದ್ರೆ ಸ್ವಯಂ ನಿಯಂತ್ರಣದ ನಂತರ ಭಾವನಾತ್ಮಕ ಭದ್ರತೆಯನ್ನ ಸ್ಥಾಪಿಸೋದು ಎರಡನೇ ಹೆಜ್ಜೆ. ಮೊದಲು ನಿಮ್ಮನ್ನ ನೀವು ನಿಯಂತ್ರಿಸಿ, ಆಮೇಲೆ ನೀವು ಪ್ರೀತಿಸಲ್ಪಟ್ಟಿದ್ದೀರಿ ಮತ್ತು ಸುರಕ್ಷಿತವಾಗಿದ್ದೀರಿ ಅಂತ ಭಾವಿಸಿ. ಹೌದು. ಇದೊಂದು ಬಹಳ ವ್ಯವಸ್ಥಿತವಾದ ಮಾನಸಿಕ ಪ್ರಗತಿ. ಇನ್ನು ಮೂರನೇದು ನಮ್ಮ ಅಂತಿಮ ಗುರಿಯನ್ನ ನೆನಪಿಸುತ್ತೆ. ವಿಶ್ವದ ರಾಜ್ಯಾಧಿಕಾರದ ಸಿಂಹಾಸನ. ಓ, ಇದು ಭವಿಷ್ಯದ ಪ್ರಾಪ್ತಿ. ಹೌದು. ಇದು ಭವಿಷ್ಯದಲ್ಲಿ ಸ್ಥಾಪನೆಯಾಗಲಿರೋ ದೈವಿ ರಾಜ್ಯದಲ್ಲಿ ನಮಗೆ ಸಿಗುವ ಪದವಿಯ ಸಂಕೇತ. ಇದು ನಮ್ಮ ಎಲ್ಲಾ ಪ್ರಯತ್ನಗಳಿಗೆ ಒಂದು ದೀರ್ಘಕಾಲೀನ ಉದ್ದೇಶ ಕೊಡುತ್ತೆ. ಅರ್ಥವಾಯ್ತು. ಹಾಗಾದ್ರೆ ಇದೊಂದು ಪ್ರೇರಣೆಯ 3 ಹಂತದ ಚೌಕಟ್ಟು. ವರ್ತಮಾನವನ್ನು ನಿಯಂತ್ರಿಸಿ, ಭಾವನಾತ್ಮಕವಾಗಿ ಸುರಕ್ಷಿತವಾಗಿರಿ ಮತ್ತು ಭವಿಷ್ಯಕ್ಕಾಗಿ ಒಂದು ಭವ್ಯ ದೃಷ್ಟಿಯನ್ನ ಹೊಂದಿರಿ. ಇದರ ಜೊತೆಗೆ ಡಬಲ್ ಕಿರೀಟದ ಬಗ್ಗೆಯೂ ಪ್ರಸ್ತಾಪವಿದೆಯಲ್ವಾ? ಹೌದು. ಸಿಂಹಾಸನದ ಜೊತೆಗೆ ಅಧಿಕಾರದ ಚಿಹ್ನೆಯಾದ ಕಿರೀಟವೂ ಇದೆ. ಇಲ್ಲಿ 2 ಕಿರೀಟಗಳ ಬಗ್ಗೆ ಹೇಳಲಾಗಿದೆ. ಒಂದು ಪವಿತ್ರತೆಯ ರಾಯಲ್ಟಿಯ ಕಿರೀಟ. ಪವಿತ್ರತೆ. ಹೌದು. ಅದು ನಮ್ಮ ಘನತೆಯ ಸಂಕೇತ. ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟ. ಇದು ಜವಾಬ್ದಾರಿಯನ್ನ ಹೊರೆ ಅಂತ ಭಾವಿಸದೆ ಒಂದು ಗೌರವ ಅಂತ ಸ್ವೀಕರಿಸೋದನ್ನ ಸೂಚಿಸುತ್ತೆ. ಅದ್ಭುತ. ಇಂತಹ ದಿವ್ಯ ಆಸ್ತಿ ಮತ್ತು ಅಧಿಕಾರದ ಪರಿಕರಗಳನ್ನು ಪಡೆದ ನಂತರ ಮುರಳಿ ಒಂದು ರೀತಿಯ ಸ್ವಯಂ ತಪಾಸಣೆಯತ್ತ ಸಾಗುತ್ತೆ. ಹೌದು. ಹೊಸ ಸಂಸಾರ ಅಥವಾ ಸತ್ಯಯುಗದ ಸ್ಥಾಪನೆಗೆ ನಮ್ಮನ್ನು ನಾವು ಹೇಗೆ ಪರಿಶೀಲಿಸಿಕೊಳ್ಳಬೇಕು ಅಂತ ಕೆಲವು ಗಹನವಾದ ಪ್ರಶ್ನೆಗಳನ್ನ ಕೇಳಲಾಗಿದೆ. ಮೊದಲನೇ ಪರಿಶೀಲನೆ ಒಂದು ರಾಜ್ಯ ಅನ್ನೋದರ ಬಗ್ಗೆ. ಹೌದು. ಇದು ನಮ್ಮ ಆಂತರಿಕ ಪ್ರಪಂಚದ ಬಗ್ಗೆ ಕೇಳ್ತಿರೋ ಪ್ರಶ್ನೆ. ಮುರಳಿಯಲ್ಲಿ ಶ್ರೀಮತ್ ಅನ್ನೋ ಪದವನ್ನ ಪದೇ ಪದೇ ಬಳಸ್ತಾರೆ. ಅಂದ್ರೆ ಶ್ರೇಷ್ಠ ಮತ ಅಥವಾ ದೈವಿಕ ನಿರ್ದೇಶನ. ಸರಿ. ಪ್ರಶ್ನೆ ಏನಂದ್ರೆ, ನಮ್ಮ ಮನಸ್ಸಿನ ರಾಜ್ಯದಲ್ಲಿ ಕೇವಲ ಈ ಶ್ರೀಮತದ ಆಳ್ವಿಕೆ ಇದೆಯಾ, ಅಥವಾ ಅಲ್ಲಿ ಮಾಯೆ ಅಂದ್ರೆ ಲೌಕಿಕ ಪ್ರಭಾವ ಕೂಡ ತನ್ನ ಆಟ ಆಡ್ತಾ ಇದೆಯಾ? ಓ, ಹಾಗಾದ್ರೆ ಇದು ಆಂತರಿಕ ಸಂಘರ್ಷದ ಬಗ್ಗೆ ಒಂದು ಪರಿಶೀಲನೆ. ನಾವು ಒಂದೇ ಸ್ಪಷ್ಟವಾದ ತತ್ವಗಳ ಮೇಲೆ ಬದುಕ್ತಿದ್ದೀವೆ, ಅಥವಾ ನಮ್ಮ ಆಧ್ಯಾತ್ಮಿಕ ಗುರಿ ಮತ್ತು ಇತರ ಆಸೆಗಳ ನಡುವೆ ನಿರಂತರವಾಗಿ ಹರಿದು ಹಂಚಿ ಹೋಗಿದ್ದೀವೆ? ಅದೇ.
ಒಂದೇ ಸಮಯದಲ್ಲಿ 2 ರಾಜ್ಯಗಳು ಇರೋಕೆ ಸಾಧ್ಯ ಇಲ್ಲ. ಒಂದೇ ಮತ, ಒಂದು ನಿರ್ದೇಶನ ಇರಬೇಕು. ಇದು ಬಹಳ ಬಹಳ ಸೂಕ್ಷ್ಮವಾದ ಪರಿಶೀಲನೆ. ಇನ್ನು 2ನೇ ಪರಿಶೀಲನೆ ಒಂದು ಧರ್ಮ. ಇಲ್ಲಿ ಧರ್ಮ ಅಂದ್ರೆ ಧಾರಣೆ ಅಂತ ವಿವರಿಸಲಾಗಿದೆ. ನಮ್ಮ ಮುಖ್ಯ ಧಾರಣೆ ಪವಿತ್ರತೆ. ಈ ಮುರಳಿಯಲ್ಲಿ ಪವಿತ್ರತೆ ಅನ್ನೋ ಪದಕ್ಕೆ ಬಹಳ ವಿಸ್ತಾರವಾದ ಅರ್ಥವಿದೆ. ಅದು ಕೇವಲ ಭೌತಿಕವಲ್ಲ. ಮನಸ್ಸು, ಮಾತು ಮತ್ತು ಕರ್ಮದಲ್ಲೂ ಇರಬೇಕು. ಹೌದು, ಮುರಳಿಯಲ್ಲಿ ಆವೇಶ ಅಥವಾ ಸಿಟ್ಟಿನ ಸಣ್ಣ ರೂಪವನ್ನು ಕೂಡ ಅಪವಿತ್ರತೆಯ ಮಗು ಅಂತ ಹೇಳಲಾಗಿದೆ. ಇದು ಅತ್ಯಂತ ಉನ್ನತವಾದ ಮಾನದಂಡ. ನಿಜ. ಈ ಪವಿತ್ರತೆಯ ಸಹಜ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಮುರಳಿ ಏನಾದ್ರೂ ಹೇಳುತ್ತಾ? ಹೇಳುತ್ತೆ. ಇಲ್ಲಿ ಪವಿತ್ರತೆಯನ್ನ ನಾವು ಕಷ್ಟಪಟ್ಟು ಸಂಪಾದಿಸಬೇಕಾದ ವಸ್ತು ಅಂತ ಹೇಳಲ್ಲ. ಬದಲಿಗೆ ಅದು ಆತ್ಮದ ಮೂಲ ಮತ್ತು ಸಹಜ ಸ್ವರೂಪ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವದನ್ನ ಮರೆತಿದ್ದೇವ. ಅಂದ್ರೆ ಆಧ್ಯಾತ್ಮಿಕ ಪ್ರಯತ್ನದ ಮೂಲಕ ನಾವು ಅದನ್ನ ಮತ್ತೆ ನೆನಪಿಸಿಕೊಳ್ಳಬೇಕು ಮತ್ತು ನಮ್ಮ ಸಹಜ ಸ್ವಭಾವ ಮಾಡ್ಕೋಬೇಕು. ಯಾವುದು ನಮ್ಮ ಸ್ವಭಾವವಾಗಿರ್ತದೆಯೋ ಅದು ಪ್ರಯತ್ನವಿಲ್ಲದೆ ಸಹಜವಾಗಿ ವ್ಯಕ್ತವಾಗುತ್ತೆ. ಸರಿ. ಮತ್ತು 3ನೇ ಪರಿಶೀಲನೆ ಲಾ ಮತ್ತು ಆರ್ಡರ್. ನಿಖರವಾಗಿ ಇಲ್ಲಿ ಆರ್ಡರ್ ಅಂದ್ರೆ ತಂದೆಯ ಆದೇಶ, ಅಂದ್ರೆ ಶ್ರೀಮತದ ಮೇಲೆ ನಡೆಯೋದು. ನಾವು ಸಂಪೂರ್ಣವಾಗಿ ಶ್ರೀಮತದ ಆರ್ಡರ್ ಪಾಲಿಸ್ತಾ ಇದ್ದೀವಾ ಅಥವಾ ಬೇರೆಯವರ ಮತ ಅಥವಾ ನಮ್ಮ ಮನಸ್ಸಿನ ಮತದ ಆದೇಶಕ್ಕೆ ಒಳಗಾಗ್ತೀವಾ? ಆದರೆ ಲಾ ಅಥವಾ ಕಾನೂನಿನ ವ್ಯಾಖ್ಯಾನ ಬಹಳ ವಿಶಿಷ್ಟವಾಗಿದೆ. ಅದೇನು? ಮುಳಿಯ ಪ್ರಕಾರ ನಮ್ಮ ಆಂತರಿಕ ರಾಜ್ಯದ ಕಾನೂನು ಅಂದ್ರೆ ನಿಶ್ಚಿಂತ ಚಕ್ರವರ್ತಿಯಾಗಿರೋದು. ನಿಶ್ಚಿಂತ ಚಕ್ರವರ್ತಿ ಅಂದ್ರೆ ಚಿಂತೆರಹಿತ ಸಾಮ್ರಾಟ? ಹೌದು. ತಂದೆಯು ಸರ್ವ ಪ್ರಾಪ್ತಿಗಳ ಪ್ರಭುಪ್ರಸಾದವನ್ನ ನೀಡಿದ್ದಾರೆ. ಹೀಗಿರುವಾಗ ಚಿಂತೆಯ ಪ್ರಶ್ನೆಯೇ ಇಲ್ಲ. ಚಿಂತೆ ಮಾಡೋದು ಅಂದ್ರೆ ತಂದೆಯ ರಾಜ್ಯದ ಕಾನೂನನ್ನ ಮುರಿಯೋದು ಅಂತ ಅರ್ಥ. ವಾಹ್, ಇದೊಂದು ಅದ್ಭುತವಾದ ಮರುವ್ಯಾಖ್ಯಾನ ಅಲ್ವಾ? ನಮ್ಮ ಆಂತರಿಕ ರಾಜ್ಯದ ಕಾನೂನು ಚಿಂತೆರಹಿತವಾಗಿರೋದು ಅಂದ್ರೆ ಆತಂಕ ಅಥವಾ ಚಿಂತೆಯು ನಮ್ಮ ಮನಸ್ಸಿನಲ್ಲಿ ಮೂಲಭೂತವಾಗಿ ಕಾನೂನುಬಾಹಿರ. ಹೌದು. ಈ 3 ಪರಿಶೀಲನೆಗಳು ನಮ್ಮ ಪುರುಷಾರ್ಥದ ಸ್ಪಷ್ಟ ಚಿತ್ರಣವನ್ನ ಕೊಡುತ್ತೆ. ಆದರೆ ಮುರಳಿ ಕೇವಲ ಪರಿಶೀಲನೆ ಮಾಡಿ ಸುಮ್ಮನಾಗಲು ಹೇಳಲ್ಲ. ಅಲ್ಲಿಂದಲೇ ನಿಜವಾದ ಕೆಲಸ ಶುರುವಾಗೋದು. ಸರಿ, ಹಾಗಾದರೆ ಮುರಳಿ ಈ ಕಠಿಣವಾದ ಸ್ವಯಂ ತಪಾಸಣೆಯನ್ನು ಮುಂದಿಡುತ್ತೆ, ಆದರೆ ಕೇವಲ ಪರಿಶೀಲನೆಯಲ್ಲಿ ನಿಲ್ಲೋದಿಲ್ಲ, ಪರಿವರ್ತನೆಯ ಬಗ್ಗೆ ಮಾತಾಡುತ್ತೆ. ಹೌದು. ಇಲ್ಲಿಯೇ ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ಬಿರುದಿನ ಮಹತ್ವ ಬರೋದು. ಮುರಳಿಯು ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ರೆ ನಿಮ್ಮದೇ ಸಂಸ್ಕಾರವನ್ನ, ನಿಮ್ಮದೇ ಸ್ವಭಾವವನ್ನ ಬದಲಾಯಿಸಲು ನಿಮಗೇಕೆ ಸಾಧ್ಯವಾಗುವುದಿಲ್ಲ? ಪರಿಶೀಲನೆ ಮಾಡಿದ ಮೇಲೆ ಮಾಡೋಣ, ನೋಡೋಣ, ಆಗತೇದೆ ಅಂತ ಮುಂದೂಡುವುದನ್ನ ರಾಯಲ್ ಆಲಸ್ಯ ಅಂತ ಕರೆಯಲಾಗಿದೆ. ಹಾಗಾದ್ರೆ ಇದು ಮುಂದೂಡುವಿಕೆ ವಿರುದ್ಧ ಒಂದು ನೇರವಾದ ಸವಾಲು. ನಿಮ್ಮಲ್ಲಿ ಈ ಶಕ್ತಿ ಇದೆ ಅಂತ ನೀವು ನಂಬೋದಾದ್ರೆ ಅದನ್ನ ಬಳಸಿ, ತಡ ಮಾಡಬೇಡಿ ಅಂತ ಹೇಳಿದ ಹಾಗೆ. ನಿಜ. ಆದ್ರೆ ಹೇಗೆ? ಇದಕ್ಕಾಗಿ ಮುರಳಿ ಯಾವುದೇ ಪ್ರಾಯೋಗಿಕ ಸಾಧನಗಳನ್ನು ನೀಡುತ್ತಾ? 4 ಸರಳ ಶಬ್ದಗಳ ಅರ್ಥವನ್ನ ಬದಲಾಯಿಸೋ ಬಗ್ಗೆ ಉಲ್ಲೇಖವಿದೆ. ಹೌದು. ಇದೊಂದು ಅತ್ಯಂತ ಪ್ರಾಯೋಗಿಕ ಮತ್ತು ಸರಳವಾದ ಯುಕ್ತಿ. ಮಾಯೆಯನ್ನ ಗೆಲ್ಲೋಕೆ ನಮ್ಮ ದೈನಂದಿನ ಮಾತುಗಳಲ್ಲಿ ಬರುವ 4 ಶಬ್ದಗಳ ಮೇಲೆ ಗಮನ ಹರಿಸಲು ಹೇಳಲಾಗಿದೆ. ಮೊದಲ 2 ಶಬ್ದಗಳು ನಾನು ಮತ್ತು ನನ್ನದು. ಇವು ಅಹಂಕಾರ ಮತ್ತು ಮೋಹದ ಮೂಲ. ಹೌದು. ಇವುಗಳನ್ನ ಹೇಗೆ ಪರಿವರ್ತಿಸೋದು? ಮುರಳಿ ಹೇಳುತ್ತೆ, ನಾನು ಅನ್ನೋ ಶಬ್ದ ಮನಸ್ಸಿಗೆ ಬಂದಾಗೆಲ್ಲ ತಕ್ಷಣವೇ ಬಾಬಾ ಕೊಟ್ಟ ಯಾವುದಾದರೂ ಒಂದು ಶ್ರೇಷ್ಠ ಸ್ವಮಾನ ನೆನಪಿಗೆ ಬರಲಿ. ಉದಾಹರಣೆಗೆ, ನಾನು ಶಾಂತಿ ಸ್ವರೂಪ ಆತ್ಮ. ಸರಿ. ಮತ್ತು ನನ್ನದು ಅಂದಾಗ ತಕ್ಷಣ ನನ್ನ ಬಾಬಾ ಅನ್ನೋ ಒಂದು ಶಬ್ದ ನೆನಪಾಗಲಿ. ಇದರಿಂದ ಮೋಹವು ದೈವಿಕ ಸಂಬಂಧವಾಗಿ ಪರಿವರ್ತನೆಯಾಗುತ್ತೆ. ಇದು ಒಂದು ಅದ್ಭುತವಾದ ಅರಿವಿನ ತಂತ್ರ. ಇದೊಂದು ರೀತಿಯಲ್ಲಿ ಮಾನಸಿಕ ಮರುಚೌಕಟ್ಟು. ಈ ಸಾಮಾನ್ಯ ಅಹಂಕಾರ ಚಾಲಿತ ಶಬ್ದಗಳನ್ನು ತಡೆದು ಅವುಗಳ ಬದಲಿಗೆ ಒಂದು ಉನ್ನತ ಆದರ್ಶವನ್ನ ಸ್ಥಾಪಿಸುವುದು. ಹಾಗೆಯೇ ಸಂಬಂಧ ಸಂಪರ್ಕದಲ್ಲಿ ಸಮಸ್ಯೆ ತರುವ 2 ಶಬ್ದಗಳು ಭಾವ ಮತ್ತು ಭಾವನೆ. ಭಾವ ಮತ್ತು ಭಾವನೆ. ಶುಭ ಭಾವನೆ ಮಾತ್ರ ನೆನಪಿಗೆ ಬರಲಿ. ಈ 4 ಶಬ್ದಗಳನ್ನ ಪರಿವರ್ತಿಸಿದ್ರೆ ಜೀವನದ ಬಹುತೇಕ ಸಮಸ್ಯೆಗಳು ಮಾಯವಾಗ್ತವೆ ಅಂತ ಮುರಳಿಯ ಸಾರ. ಇದಕ್ಕೆ ಸಮಯದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಖಂಡಿತವಾಗಿ. ಮುರಳಿಯಲ್ಲಿ 3 ಶಬ್ದಗಳನ್ನ ಸದಾ ನೆನಪಿಡಲು ಹೇಳಲಾಗಿದೆ. ಅಚಾನಕ್, ಎವರೆಡಿ ಮತ್ತು ಬಾಳಕಾಲ. ಇದರ ಅರ್ಥವೇನು? ಅಚಾನಕ್ ಅಂದ್ರೆ ಅನಿರೀಕ್ಷಿತ. ಅಂತಿಮ ಸಮಯವು ಅನಿರೀಕ್ಷಿತವಾಗಿ ಬರುತ್ತೆ. ಅದಕ್ಕೆ ಯಾವುದೇ ಮುನ್ಸೂಚನೆ ಇರಲ್ಲ. ಹಾಗಾಗಿ ನಾವು ಸದಾ ಎವರೆಡಿ ಅಥವಾ ಸಿದ್ಧರಾಗಿರಬೇಕು. ಹೌದು.
ಮತ್ತೆ ಬಹಳ ಕಾಲದ ಪುರುಷಾರ್ಥ ಬೇಕಾಗಿದೆ. ಸ್ವಲ್ಪ ಸಮಯದ ಪ್ರಯತ್ನದಿಂದ ಪೂರ್ಣ 21 ಜನ್ಮಗಳ ಶ್ರೇಷ್ಠ ಭವಿಷ್ಯ ಸಿಗಲ್ಲ. ಹಾಗಾದ್ರೆ ಇದು ಸಾಂದರ್ಭಿಕ ಅಭ್ಯಾಸವಲ್ಲ, ಬದಲಿಗೆ ಒಂದು ನಿರಂತರ ಮತ್ತು ದೀರ್ಘಕಾಲೀನ ಬದ್ಧತೆಯ ಅಗತ್ಯವಿದೆ ಅಂತ ಒತ್ತಿ ಹೇಳಲಾಗ್ತಿದೆ. ಈ ಎಲ್ಲಾ ಪ್ರಯತ್ನಗಳಿಗೆ ಮೂಲಾಧಾರ ಯಾವುದು? ಮುರಳಿ ಹೇಳುತ್ತೆ, ದೃಢತೆಯೇ ಸಫಲತೆಯ ಬೀಗದ ಕೈ. ದೃಢತೆ. ನಮ್ಮ ಸಂಕಲ್ಪದಲ್ಲಿ ದೃಢತೆ ಇರಬೇಕು, ಮಾಡಲೇಬೇಕು ಅನ್ನೋ ನಿಶ್ಚಯ ಇರಬೇಕು. ಮಾಯೆಯು ಈ ದೃಢತೆಯ ಬೀಗದ ಕೈಯನ್ನೇ ಕದಿಯೋಕೆ ಪ್ರಯತ್ನಿಸತ್ತೆ. ತುಂಬಾ ಸುಂದರವಾದ ಮಾತು. ಪರಿಶೀಲನೆ, ಪರಿವರ್ತನೆ ಮತ್ತು ದೃಢ ಸಂಕಲ್ಪ. ಇವತ್ತಿನ ವರದಾನ ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂತಹ ವಿಘ್ನಜೀತ ಭವ. ಇದ್ರಲ್ಲಿ ಬರೀ ಆಶೀರ್ವಾದ ಇಲ್ಲ, ಒಂದು ಕಾರ್ಯವಿಧಾನನೂ ಅಡಗಿದೆ. ಖಂಡಿತ, ವಿಘ್ನಗಳನ್ನ ಗೆಲ್ಲೋ ಗುಪ್ತ ಚಾವಿ ಇದು. ಬಾಬಾ ಹೇಳ್ತಾರೆ, ಯಾರಾದ್ರೂ ನಿಂಗೆ ಅಪಕಾರ ಮಾಡಿದ್ರೆ ಅದನ್ನು ಒಂದು ಕ್ಷಣದಲ್ಲಿ ಉಪಕಾರವಾಗಿ ಪರಿವರ್ತಿಸಿ ಅಂತ. ಇದು ಹೇಗೆ ಸಾಧ್ಯ? ಇದು ನಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನ ಬದಲಾಯಿಸೋದ್ರಿಂದ ಮಾತ್ರ ಸಾಧ್ಯ. ನಮ್ಮ ಮುಂದೆ ಬರೋ ವ್ಯಕ್ತಿ ಅಥವಾ ಪರಿಸ್ಥಿತಿ ಒಂದು ವಿಘ್ನ ಅಂತ ನಾವು ಭಾವಿಸಿದ್ರೆ ನಾವು ದುರ್ಬಲರಾಗ್ತೀವಿ. ಅಂದ್ರೆ ಆ ವ್ಯಕ್ತಿ ನನ್ನ ಹಳೆ ಕರ್ಮದ ಖಾತೆಯನ್ನ ಚುಕ್ತು ಮಾಡಕ್ ಬಂದಿದ್ದಾನೆ ಅಥವಾ ನನ್ನ ಸಹನಶೀಲತೆಯ ಶಕ್ತಿಯನ್ನ ಹೆಚ್ಚಿಸೋಕೆ ಒಂದು ಪರೀಕ್ಷೆ ರೂಪದಲ್ಲಿ ಬಂದಿದ್ದಾನೆ ಅಂತ ಭಾವಿಸಿದ್ರೆ ಹೌದು, ಆ ಅಪಕಾರ ಉಪಕಾರವಾಗಿ ಕಾಣಿಸುತ್ತೆ. ಖಂಡಿತ. ಆಗ ಆ ಆತ್ಮನ ಮೇಲೆ ದ್ವೇಷ ಬರೋಲ್ಲ, ಬದಲಾಗಿ ಕರುಣೆ ಬರುತ್ತೆ, ಅವರ ಅಜ್ಞಾನದ ಬಗ್ಗೆ ದಯೆ ಬರುತ್ತೆ. ಆಗ ನಾವು ಪ್ರತಿಕ್ರಿಯೆ ಮಾಡಲ್ಲ, ಬದಲಾಗಿ ಉತ್ತರ ಕೊಡ್ತೀವಿ. ಹೌದು, ನಮ್ಮ ಶ್ರೇಷ್ಠ ಸಂಸ್ಕಾರವನ್ನ ಪ್ರದರ್ಶಿಸ್ತೀವಿ. ನಮ್ಮ ಶಾಂತ ಮತ್ತು ಶಕ್ತಿಯುತ ವೃತ್ತಿ ಇದೆಯಲ್ಲ, ಅದು ಅವರ ನಕಾರಾತ್ಮಕತೆಯನ್ನು ಪರಿವರ್ತನೆ ಮಾಡುತ್ತೆ. ಆಗ ಅವರು ಮನಸ್ಸಿನಲ್ಲಾದ್ರೂ ನಮ್ಗೆ ಧನ್ಯವಾದ ಹೇಳ್ತಾರೆ, ಇವ್ರೆಂಥ ವ್ಯಕ್ತಿ, ನಾನಿಷ್ಟೆಲ್ಲ ಮಾತಾಡಿದ್ರೂ ಶಾಂತವಾಗಿದ್ದಾರೆ ಅಂತ. ಅದೇ ಹೀಗೆ ನಾವು ವಿಘ್ನಜೀತರಾಗ್ತೀವಿ. ಹಾಗಾದ್ರೆ ದಿನದ ಆರಂಭದಲ್ಲಿ ಈ ವರದಾನವನ್ನ ಒಂದು ಶಕ್ತಿಶಾಲಿ ಸಂಕಲ್ಪದ ಹಾಗೆ ಸ್ಮೃತಿ ಮಾಡ್ಕೊಂಡ್ರೆ ದಿನವಿಡೀ ಬರೋ ಸವಾಲುಗಳನ್ನ ಎದುರಿಸೋಕೆ ನಮ್ಗೊಂದು ದಿವ್ಯ ದೃಷ್ಟಿಕೋನ ಸಿಗುತ್ತೆ. ಹೌದು, ಒಂದು ರಕ್ಷಾ ಕವಚದ ಹಾಗೆ ನಮ್ಮನ್ನ ಕಾಪಾಡುತ್ತೆ. ಪ್ರತಿಯೊಂದು ಸವಾಲು ನಮ್ಮನ್ನ ಪಾಸ್ ಮಾಡೋಕ್ ಬಂದಿದೆ, ಫೇಲ್ ಮಾಡೋಕಲ್ಲ ಅನ್ನೋ ನಿಶ್ಚಯ ಇರಬೇಕು. ಈಗ ಸ್ಲೋಗನ್ನ ಸಾರ ನೋಡೋಣ. ಅನುಭವಗಳ ಸ್ವರೂಪರಾಗುತ್ತೀರೆಂದರೆ ಮುಖಚರ್ಯೆಯಿಂದ ಭಾಗ್ಯದ ಹುಳಪು ಕಾಣಿಸುವುದು. ಇದರಲ್ಲಿ 3 ಹಂತಗಳಿವೆ ಅನ್ಸುತ್ತೆ. ಜ್ಞಾನ ಕೇಳೋದು, ಅನುಭವ ಮಾಡೋದು, ಆಮೇಲೆ ಅನುಭವದ ಸ್ವರೂಪವೇ ಆಗೋದು. ಬಹಳ ಸುಂದರವಾಗಿ ಹಿಡಿದಿಕ್ರಿ. ಜ್ಞಾನ ಕೇಳೋದು ಮೊದಲನೇ ಹೆಜ್ಜೆ. ಅದು ಬುದ್ಧಿಗೆ ಆಹಾರ. ಹೌದು. ಅದನ್ನ ಜೀವನದಲ್ಲಿ ಅಳವಡಿಸೋಕೆ ಪ್ರಯತ್ನ ಮಾಡಿದಾಗ ನಮ್ಗೆ ಅದರ ಅನುಭವ ಆಗುತ್ತೆ. ಉದಾಹರಣೆಗೆ, ನಾನು ಶಾಂತ ಸ್ವರೂಪ ಆತ್ಮ ಅಂತ ಜ್ಞಾನ ಕೇಳ್ತೀವಿ. ಸರಿ. ಮುಂಜಾನೆ ಅಮೃತ ವೇಳೆಯಲ್ಲಿ ಆ ಶಾಂತಿಯನ್ನ ಅನುಭವಿಸ್ತೀವಿ. ಆದ್ರೆ ದಿನದ ವ್ಯವಹಾರದಲ್ಲಿ ಯಾರಾದ್ರೂ ಜೋರಾಗಿ ಮಾತಾಡಿಸಿದಾಗ ಆ ಅನುಭವ ಮಾಯ ಆಗ್ಬಿಡತ್ತೆ. ನಿಜ. ಆದ್ರೆ ಅನುಭವದ ಸ್ವರೂಪವೇ ಆಗೋದು ಅಂದ್ರೆ ಆ ಶಾಂತಿ ನಮ್ಮ ವ್ಯಕ್ತಿತ್ವದ ಭಾಗ ಆಗೋದು. ಯಾವುದೇ ಪರಿಸ್ಥಿತಿಯಲ್ಲೂ ಆ ಶಾಂತಿ ಸ್ಥಿತಿಯಿಂದ ನಾವು ಕೆಳಗಿಳಿಯೋದಿಲ್ಲ. ಆಗ ನಮ್ಮ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಆ ಶಾಂತಿಯ ಅನುಭವ ಬೇರೆಯವರಿಗೂ ಆಗುತ್ತೆ. ಆಗ ನಮ್ಮ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪು ಕಾಣಿಸತ್ತೆ. ಹೌದು, ಅದನ್ನೇ ಬಾಬಾ ಭಾಗ್ಯದ ಹೊಳಪು ಅಂತಾರೆ. ಇದು ಲೌಕಿಕ ಸೌಂದರ್ಯ ಅಲ್ಲ. ಖಂಡಿತ ಅಲ್ಲ. ಇದು ಆತ್ಮಿಕ ಪ್ರಾಪ್ತಿಗಳ ಆಂತರಿಕ ಖುಷಿ ಮತ್ತು ನಶೆ. ಆ ಹೊಳಪು ಹೇಳುತ್ತೆ, ಈ ಆತ್ಮ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿದೆ ಅಂತ. ಅವರ ಮುಖವೇ ಅವರ ಭಾಗ್ಯದ ಕಥೆ ಹೇಳುತ್ತೆ. ಅದಕ್ಕೆ ಮಾತು ಬೇಕಿಲ್ಲ, ನಮ್ಮ ಇರುವಿಕೆಯೇ ಒಂದು ಸಂದೇಶ ಆಗತ್ತೆ. ಹೌದು. ಮುರಳಿಯ ಕೊನೆಯ ಮತ್ತು ಅತ್ಯಂತ ಗಹನವಾದ ಭಾಗ ಅವ್ಯಕ್ತ ಇಶಾರೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಈ ಇಶಾರೆ ಇಡೀ ಬ್ರಹ್ಮಣ ಪರಿವಾರದ ಯಶಸ್ಸಿನ ಆಧಾರ ಅಲ್ವಾ? ಹೌದು. ಈ ಇಶಾರೆ ನಮ್ಮನ್ನ ನಮ್ಮ ವೈಯಕ್ತಿಕ ಪುರುಷಾರ್ಥದಿಂದ ಸಂಘಟನೆಯ ಶಕ್ತಿಗೆ ಕರ್ಕೊಂಡು ಹೋಗುತ್ತೆ. ನಾವು ಬೇರೆ ಬೇರೆ ದೇಶ, ಭಾಷೆ, ಸಂಸ್ಕೃತಿ, ಬಣ್ಣದವರಾಗಿರಬಹುದು. ನಮ್ಮ ಹಳೆ ಸಂಸ್ಕಾರಗಳು ಬೇರೆ ಬೇರೆ ಇರಬಹುದು. ನಿಜ. ಆದರೆ ನಮ್ಮೆಲ್ಲರ ಹೃದಯದಲ್ಲಿ ಒಂದೇ ಒಂದು ಸತ್ಯ ಸದಾ ಜಾಗೃತವಾಗಿರಬೇಕು. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು. ನಾವು ಒಂದೇ ಜ್ಞಾನ ಅನ್ನೋ ವೃಕ್ಷದ ಕೊಂಬೆಗಳು ಅನ್ನೋ ಸ್ಮೃತಿ ಇದ್ರೆ ನಮ್ಮ ನಡುವಿನ ಎಲ್ಲಾ ಭಿನ್ನಾಭಿಪ್ರಾಯಗಳು ಸಹಜವಾಗಿ ನಿವಾರಣೆಯಾಗತ್ತೆ. ಹೌದು. ಆಗ ನನ್ನ, ನಿನ್ನ ಅನ್ನೋ ಭಾವನೆ ಮುಗಿದು ನಮ್ಮದು ಅನ್ನೋ ಭಾವನೆ ಬೆಳೆಯುತ್ತೆ. ನನ್ನ ಸೇವೆ, ನಿನ್ನ ಸೇವೆ ಅನ್ನೋ ಬದಲು ಇದು ಬಾಬಾರವರ ಸೇವೆ ಅನ್ನೋ ಭಾವನೆ ಬರುತ್ತೆ. ವೈವಿಧ್ಯತೆಯಲ್ಲಿ ಏಕತೆಯನ್ನ ತರೋದೇ ಶ್ರೇಷ್ಠ ಸೇವೆ ಅಂತ ಬಾಬಾ ಹೇಳ್ತಾರೆ. ಈ ಏಕತೆ ಬರಬೇಕು ಅಂದ್ರೆ ಮೊದಲು ವಿಶ್ವಾಸ ಬೇಕು.
ತಂದೆಯ ಮೇಲೆ 100ಕ್ಕೆ 100 ವಿಶ್ವಾಸ, ಡ್ರಾಮಾದ ಪ್ರತಿಯೊಂದು ದೃಶ್ಯದ ಮೇಲೆ ವಿಶ್ವಾಸ, ಆಮೇಲೆ ನಮ್ಮ ಜೊತೆಗಿರೋ ಆತ್ಮರ ವಿಶೇಷತೆಗಳ ಮೇಲೆ ವಿಶ್ವಾಸ. ಎಲ್ಲರಲ್ಲೂ ಏನಾದ್ರೊಂದು ವಿಶೇಷತೆ ಇದ್ದೇ ಇರತ್ತೆ. ಅದನ್ನ ನೋಡೋದನ್ನ ಕಲ್ತಾಗ ಏಕತೆ ತಾನಾಗೇ ಬರುತ್ತೆ. ಮತ್ತು ಈ ಏಕತೆ ಮತ್ತು ವಿಶ್ವಾಸವೇ ಯಶಸ್ಸಿನ ಬೇಗದ ಕೈ. ಹೌದು, ಸಂಘಟನೆಯಲ್ಲಿ ಏಕತೆಯ ಶಕ್ತಿ ಇದ್ದಾಗ ಅಸಾಧ್ಯ ಅನ್ಸೋ ಕೆಲಸನೂ ಬಹಳ ಸಹಜವಾಗಿ ಯಶಸ್ವಿ ಆಗುತ್ತೆ. ಆಗ ನಮ್ಮ ಸಫಲತೆಯನ್ನೋಡಿ ಜಗತ್ತು ಹೇಳುತ್ತೆ, ಇವರಲ್ಲಿ ಖಂಡಿತ ದೈವೀ ಶಕ್ತಿ ಇದೆ ಅಂತ. ಹಾಗಾದ್ರೆ ಇವತ್ತಿನ ಮಂಥನದ ಸಾರಾಂಶ ಸ್ಪಷ್ಟವಾಗಿದೆ. ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆಯ ಬುನಾದಿ. ಹೌದು. ಒಂದು ರಾಜ್ಯ, ಒಂದು ಧರ್ಮ ಮತ್ತು ಲಾ ಅಂಡ್ ಆರ್ಡರ್ ಅನ್ನು ಮೊದಲು ನಮ್ಮೊಳಗೆ ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಧಾರಣೆ, ವರದಾನ ಮತ್ತು ಸ್ಲೋಗನ್ಗಳು ನಮ್ಮ ದೈನಂದಿನ ಪುರುಷಾರ್ಥದ ಸಾಧನಗಳಾಗಿವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾರವರ 3 ಮಾತುಗಳನ್ನ ನಾವು ಸದಾ ನೆನ್ಪಿಡ್ಬೇಕು. ಅಚಾನಕ್, ಎವರೆಡಿ ಮತ್ತು ಬಹಳ ಕಾಲ. ಹೌದು, ಅಂತಿಮ ಸಮಯ ಅಚಾನಕ್ಕಾಗಿ ಬರಲಿದೆ. ಅದಕ್ಕೆ ನಾವು ಸದಾ ಎವರೆಡಿಯಾಗಿರ್ಬೇಕು. ಈ ಎವರೆಡಿ ಸ್ಥಿತಿ ಒಂದು ದಿನದ ಪುರುಷಾರ್ಥದಿಂದ ಬರೋದಿಲ್ಲ. ಅದಕ್ಕೆ ಬಹಳ ಕಾಲದ ನಿರಂತರ ಅಭ್ಯಾಸ ಬೇಕೇ ಬೇಕು. ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ ಕೊಡೋಣವೇ ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟ ಹಾಗೆ? ಖಂಡಿತ ಹೇಳಿ. ಇಂದು ದಿನವಿಡೀ ನನ್ನದು ಅನ್ನೋ ಸಂಕಲ್ಪ ಬಂದಾಗಲ್ಲ, ಅದು ನನ್ನ ವಸ್ತು, ನನ್ನ ಸಂಬಂಧ, ನನ್ನ ಕೆಲಸ ಅಥವಾ ನನ್ನ ಸಮಸ್ಯೆ ಯಾವುದೇ ಇರ್ಲಿ, ಅದನ್ನು ನನ್ನ ಬಾಬಾ ಅಂತ ಪ್ರಜ್ಞಾಪೂರ್ವಕವಾಗಿ ಪರಿವರ್ತನೆ ಮಾಡೋ ಅಭ್ಯಾಸ ಮಾಡೋಣ. ಬಹಳ ಸುಂದರವಾದ ಅಭ್ಯಾಸ. ಮತ್ತು ಆ ಪರಿವರ್ತನೆಯಿಂದ ಉಂಟಾಗೋ ಹಗುರತೆಯ ಸ್ಥಿತಿಯನ್ನು ಅನುಭವಿಸೋಣ. ಹೌದು. ಈ ಒಂದು ಸಣ್ಣ ಬದಲಾವಣೆ ನಮ್ಮ ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರುತ್ತೆ ಅಂತ ಸ್ವತಃ ಅನುಭವಿಸಿ ನೋಡೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.